ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಶಂಕರ ಪಾಳಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಕೆಲವೊಬ್ರು ಕಡೆ ಶಂಕರ ಪೋಳಿ ಅಂತ ಕರೀತಾರೆ, ಶಂಕರ ಪಾಳಿ, ಶಂಕರ ಪಾಲಿ ಅಂತ ಹೆಂಗಾದ್ರೂ ಕರೆದ್ರೂ ರುಚಿ ಮಾತ್ರ ಒಂದೇ ಆಗಿರುತ್ತೆ. ಸಖತ್ತಾಗಿ ಕುರುಮ್ ಕುರುಮ್ ಅನ್ಕೊಂತ ಹೊರಗಡೆ ನಾವು ಬೇಕ್ರಿನಲ್ಲಿ ತಗೊಂಡ್ರೆ ಯಾವ ತರ ಬಾಯಲ್ಲಿ ಇಟ್ರೆ ಕರಗುತ್ತೆ ನೋಡಿ, ಸೇಮ್ ಟು ಸೇಮ್ ಅದೇ ಟೆಕ್ಸ್ಚರು ಅದೇ ರೀತಿನೇ ಇರುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ಹೇಳ್ಕೊಟ್ಟಂಗ ಶಂಕರಪೋಳಿ ಮಾಡಿದ್ರೆ ನೀವು ಕೂಡ ಬೇಕರಿಗೆ ಮಾರುವಷ್ಟು ಪರ್ಫೆಕ್ಟ್ ಆಗಿರುವಂತ ಶಂಕರಪೋಳಿನ ಮಾಡ್ಬೋದು. ಮೊದಲನೇದಾಗಿ ಒಂದು ಬೌಲ್ಗೆ 2 ಕಪ್ಪಿನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ. ನೀವು ಸ್ವಲ್ಪ ಆರೋಗ್ಯಕರವಾಗಿ ಮಾಡ್ಬೇಕಂದ್ರೆ 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ಕೂಡ ಮಾಡ್ಕೋಬಹುದು. ಒಂದು ಚಿಟಿಕೆ ಅಂದರೆ ಚಿಟಿಕೆಯಷ್ಟು ಉಪ್ಪು ಹಾಕ್ತಿದ್ದೀನಿ. ನೆಕ್ಸ್ಟ್ ಅದೇ ಕಪ್ಪಿನ ಅಳತೆಯಲ್ಲಿ 3/4 ಕಪ್ಪಿನಷ್ಟು ನಾನು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತೆ. 3/4 ಕಪ್ ಮಾತ್ರ ಹಾಕ್ಕೊಳ್ಳಿ. ಇನ್ನೂ ಸ್ವೀಟ್ ಬೇಕು ಅಂದರೆ ಒಂದು ಕಪ್ನವರೆಗೂ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಲ್ಲಿ 1/4 ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ. ನೆಕ್ಸ್ಟ್ ಅದೇ ಕಪ್ಪಿನ ಅಳತೆಯಲ್ಲಿ 1/4 ಕಪ್ಪಿನಷ್ಟು ತುಪ್ಪನ, ಬಿಸಿ ಮಾಡಿರುವಂಥ ತುಪ್ಪನ ಹಾಕ್ತಿದ್ದೀನಿ. ತುಪ್ಪ ಆರ್ ಡಾಲ್ಡಾ ಇವೆರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಬೇಕು, ಎಣ್ಣೆನ ಯೂಸ್ ಮಾಡಬಾರ್ದು. ಮತ್ತೆ ಹೇಳ್ತಿದ್ದೀನಿ. ತುಪ್ಪನ ಸ್ವಲ್ಪ ಹಾಕೊಂಡು ಕಲಿಸ್ತಾ ಹೋಗ್ತೀನಿ. ಕಲಿಸ್ದಂಗೆಲ್ಲ ಟೆಕ್ಸ್ಚರ್ ಯಾವ ತರ ಚೇಂಜ್ ಆಗುತ್ತೆ ನೋಡಿ. ಒಂದ್ಸರಿ ಕಲಿಸಿ, ನೆಕ್ಸ್ಟ್ ಆದ್ಮೇಲೆ ಇನ್ನೊಂದ್ಸರಿ ಕೂಡ ತುಪ್ಪ ಹಾಕಿ ಕಲಸಿದ ಮೇಲೆ ಈ ತರ ಬರುತ್ತೆ ನೋಡಿ ಟೆಕ್ಸ್ಚರ್. ಇದೇ ತರನೇ ಇರಬೇಕು. ಕೈಯಿಂದ ಉಂಡೆ ಕಟ್ಟಿದ್ರೆ ಹಂಗೆ ಉಂಡೆ ಆಗಬೇಕು, ಆ ತರ ಆಗಬೇಕು. ಇದು ಆದರೆ ಪರ್ಫೆಕ್ಟ್ ಆಗಿರುವಂತ ಕನ್ಸಿಸ್ಟೆನ್ಸಿ ಅಂತ ಅರ್ಥ. ಒಂದ್ ವೇಳೆ ಆಗಿಲ್ಲ ಅಂದ್ರೆ ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಸಿ ಕೈಯಿಂದ ಉಂಡೆ ಕಟ್ಟಿದ್ರೆ ಉಂಡೆ ತರ ಆಗಬೇಕು. ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ ಮೇಲೆ ನಾನಿಲ್ಲಿ ಹಾಲನ್ನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪನೇ ಹಾಲನ್ನ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕಿ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಅದಕ್ಕೇನೆ ಕಲಿಸ್ಕೋಬೇಕಾಗುತ್ತೆ. ನೀರನ್ನ ಯೂಸ್ ಮಾಡೋದಿಲ್ಲ ನಾನಿಲ್ಲಿ, ಕೇವಲ ಹಾಲಿನಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. ನನಗಿಲ್ಲಿ 1/4 ಕಪ್ಪಿನಷ್ಟು ಹಾಲು ಸರಿ ಹೋಗಿದೆ. ಬಿಸಿ ಮಾಡಿ ತಣ್ಣಗಾಗಿರುವಂಥ ಹಾಲನ್ನು ಮಾತ್ರ ಯೂಸ್ ಮಾಡಬೇಕು. ಮತ್ತೆ ಹೇಳ್ತಿದ್ದೀನಿ, ಗೋಧಿ ಹಿಟ್ಟು ಕೂಡ ರೂಮ್ ಟೆಂಪರೇಚರ್ನಲ್ಲೇ ಇರಬೇಕು. ಫ್ರಿಜ್ಜಲ್ಲಿ ಇಡ್ತಾರೆ ಕೆಲವೊಬ್ರು, ಹಾಳಾಗಬಾರ್ದು ಅಂತ ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಹಾಗೆ ಶಂಕರಪೋಳಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತಾದ್ಮೇಲೆ ಮೈದಾ ಹಿಟ್ಟು ತಣ್ಣಗಾದ್ಮೇಲೆ ರೂಮ್ ಟೆಂಪರೇಚರ್ಗೆ ಬಂದಮೇಲೆ ನಂತರ ಯೂಸ್ ಮಾಡ್ಕೊಳ್ಳಿ. ಎಲ್ಲಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿದ್ರ ಶಂಕರಪೋಳಿ ಹಿಟ್ಟು ರೆಡಿ ಆಗಿದೆ. ಇದು ಒಂದು 10 ರಿಂದ 15 ನಿಮಿಷ ನೆನಿಲಿ. ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರ ನೆಂದಿದೆ, ಎಷ್ಟು ಸಾಫ್ಟ್ ಆಗಿದೆ. ಗಟ್ಟಿಯಾಗಿ ಕಲಿಸ್ಕೋಬೇಕು. ಮತ್ತೆ ಹೇಳ್ತಿದ್ದೀನಿ, ನೀರಾಗಿ ಕಲಿಸ್ಕೋಬಾರ್ದು, ಸಾಫ್ಟಾಗಿ ಕಲಿಸ್ಕೋಬಾರ್ದು. ಸ್ವಲ್ಪ ಪ್ರೆಷರ್ ಕೊಟ್ಟು ನಾದ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಂತೀವೋ ಅಷ್ಟು ಚೆನ್ನಾಗಿ ಒಳಗೆ ಲೇಯರ್ ತರ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಒಂದು 2 ರಿಂದ 3 ನಿಮಿಷದ ಕಾಲ ಇದನ್ನ ನೀಟಾಗಿ ನಾದ್ಕೊಂಡು ನಂತರ ಇದನ್ನ ಲತ್ತಣಿಕೆಯಿಂದ ನಾವು ಲತ್ತಿಸ್ಕೊಂತ ಹೋಗಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಏಲಕ್ಕಿ ಪುಡಿ. ಇದು ಮತ್ತೆ ಏನೋ ಹುಳ ಮತ್ತೆ ಏನೋ ಕಸ ಅಂತ ಅನ್ಕೋಬೇಡಿ, ಇದಕ್ಕೂ ಕಾಮೆಂಟ್ ಹಾಕ್ತಾರೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಾನು ಯಾವುದೇ ಎಣ್ಣೆ ಪುಡಿ ಇನ್ನೇನು ಯೂಸ್ ಮಾಡೋದಿಲ್ಲ. ಯಾಕಂದರೆ ಸಕ್ಕರೆ ಪುಡಿ ಹಾಕಿರ್ತೀವಿ ಮತ್ತು ತುಪ್ಪ ಹಾಕಿರ್ತೀವಿ, ಅದೇ ಸಾಕು. ಅದಕ್ಕಿಂತ ಜಾಸ್ತಿ ಏನು ಬೇಡ. ಲತ್ತಣಿಕೆ ಕೂಡ ಏನು ಹಚ್ಕೋಬೇಡಿ, ಡೈರೆಕ್ಟಾಗಿ ನಾವು ಲತ್ತಣಿಕೆ ಸಹಾಯದಿಂದ ಲಟ್ಟಿಸ್ಕೊತ ಹೋಗ್ತೀನಿ. ನೆನಪಿಲ್ಲಿ, ತೀರಾ ದಪ್ಪಾಗಿ ಮಾಡ್ಕೋಬೇಡಿ, ತೀರಾ ತೆಳುವಾಗೂ ಮಾಡ್ಕೋಬೇಡಿ. ವಿಡಿಯೋದಲ್ಲಿ ಯಾವ ಥರ ತೋರಿಸ್ತೀನೋ ಅದೇ ಥರನೇ ಮಾಡ್ಕೊಳ್ಳಿ. ಕೆಲವೊಬ್ರು ಏನು ಮಾಡ್ತಾರೆ, ಫುಲ್ ದಪ್ಪಾಗಿ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಬೇಡ, ಅರ್ಧ ಇಂಚಷ್ಟು ಮಾಡ್ಕೊಂಡ್ರೆ ಸಾಕು. ದಪ್ಪ ಕರೆಕ್ಟಾಗಿ ಇರಲಿ, ಅರ್ಧ ಇಂಚು ಸಾಕು, ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ. ಎಲ್ಲವೂ ಲಟ್ಟಿಸ್ಕೊಂಡಿದ ಮೇಲೆ ಎಡ್ಜಸ್ ಅಲ್ಲಿ ಇರುತ್ತಲ್ಲ, ಹಿಟ್ಟನ್ನ ಚಾಕು ಅಥವಾ ಪಿಜ್ಜಾ ಕಟರ್ ಸಹಾಯದಿಂದ ಕಟ್ ಮಾಡಿಕೊಂಡು ಅದನ್ನ ತೆಗ್ದ್ಬಿಟ್ಟು ನಂತರ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಒಂದೊಂದಾಗಿ ಕಟ್ ಮಾಡ್ಕೊತಾ ಹೋಗ್ತೀನಿ. ಕೆಲವೊಬ್ರು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾರೆ, ಬಟ್ ಆದಷ್ಟು ಶಂಕರಪೋಳಿ ಸ್ಕ್ವೇರ್ ಶೇಪಲ್ಲಿ ಬಾಕ್ಸ್ ಟೈಪಲ್ಲಿ ಇದ್ರೇನೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ತರ ನೋಡ್ತಿದ್ದೀರಾ, ಎಷ್ಟು ಒಳಗಡೆ ಲೇಯರ್ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಇದು ಪರ್ಫೆಕ್ಟ್ ಆಗಿರುವಂತ ಶಂಕರಪೋಳಿ ಹಿಟ್ಟು ಅಂತ ಹೇಳ್ಬೋದು. ನಂತರ ನಾನಿಲ್ಲಿ ಎಣ್ಣೆನ ಮೀಡಿಯಂ ಬಿಸಿ ಮಾಡ್ಕೊಂಡಿದ್ದೀನಿ. ಫುಲ್ಲು ಬಿಸಿ ಮಾಡ್ಕೊಂಡಿಲ್ಲ, ಜಸ್ಟ್ ಸ್ವಲ್ಪ ಮಾತ್ರ ಬಿಸಿ ಮಾಡ್ಕೊಂಡು ಸ್ವಲ್ಪ ಹಾಕಿ ನೋಡಿದ್ರೆ ಈ ತರ ಬಬಲ್ಸ್ ಬರಬೇಕು. ಯಾಕೆ ಅಂದ್ರೆ ಶಂಕರಪೋಳಿ ಹಾಕ್ಬೇಕಾದ್ರೆ ತೀರಾ ಜಾಸ್ತಿ ಬಿಸಿ ಮಾಡಿದ ಎಣ್ಣೆಯಲ್ಲಿ ಹಾಕಿದ್ರೆ ಬೇಗ ಕಲರ್ ಬಂದ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮ್ ಅಲ್ಲಿ 5 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಮೆಲ್ಲಕ್ಕೆ ತಿರುಗಿಸ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಮುರಿಯೋ ಚಾನ್ಸಸ್ ಇರುತ್ತೆ ಅಂಡ್ ಶೇಪ್ ಕೂಡ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಸ್ಪೂನಿನ ಸಹಾಯದಿಂದ ಮೇಲೆ ಕೆಳಗಡೆ ಮಾಡಿಕೊಂಡು
ಮಾಡ್ಕೊಳ್ಳಿ. 5 ನಿಮಿಷ ಆದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಶಂಕರಪೋಳಿ ರೆಡಿನೇ ಆಗೋಗುತ್ತೆ. ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಸೈಜ್ ಕೂಡ ಡಬಲ್ ಆಗುತ್ತೆ. ಈ ತರ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಇವಾಗ ತೆಗೆದು ಬಿಡ್ತೀನಿ. ಸ್ವಲ್ಪ ಸಾಫ್ಟ್ ಇರ್ತವೆ, ಅದಕ್ಕೆ ನಿಧಾನವಾಗಿ ತಗೊಳ್ಳಿ, ಇಲ್ಲಾಂದ್ರೆ ಮುರಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪನೇ ಹಾಕೊಂಡು ಇವಾಗ ಒಂದು ಬೌಲಲ್ಲಿ ಹಾಕ್ಕೊಂತೀನಿ. ನೀವು ಬೇಕಿದ್ರೆ ಪೇಪರ್ ಹಾಕೋಬಹುದು ಕೆಳಗಡೆ, ಇಲ್ಲಾಂದ್ರೆ ಟಿಶ್ಯೂ ಪೇಪರ್ ಕೂಡ ಹಾಕೋಬಹುದು. ಬಟ್ ಏನಪ್ಪಾ ಅಂದ್ರೆ ಮಾಡಿದ ಕೂಡಲೇ ತಿನ್ನಕ್ಕೆ ಹೋಗಬೇಡಿ, ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಆರಬೇಕು, ಆರಿದ್ಮೇಲೆ ಪರ್ಫೆಕ್ಟ್ ಆಗಿರುವಂತ ಶಂಕರಪೋಳಿ ರೆಡಿ ಆಗಿರುತ್ತೆ. ಮತ್ತೆ ಹೇಳ್ತಿದ್ದೀನಿ, ಕಂಪ್ಲೀಟ್ ಆಗಿ ಆರಬೇಕು, ಸ್ವಲ್ಪ ಕೂಡ ಬಿಸಿ ಇರಬಾರ್ದು. ನೆಕ್ಸ್ಟ್ ಒಂದು ಬ್ಯಾಚ್ ಆದ್ಮೇಲೆ ಇನ್ನೊಂದು ಬ್ಯಾಚ್ ಕೂಡ ಹಾಗೆ ಹಾಕ್ತಿದ್ದೀನಿ. ಇನ್ನೊಂದು ಬ್ಯಾಚ್ ಹಾಕಬೇಕಾದ್ರೆ ನೀವೇನು ಮಾಡಬೇಕು, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಬಿಟ್ಟು ನಂತರ ಹಾಕ್ಕೊಳ್ಳಿ. ಅವಾಗ ಎಣ್ಣೆ ಸ್ವಲ್ಪ ತಣ್ಣಗಾಗಿರುತ್ತೆ. ನಂತರ ಸೆಕೆಂಡ್ ಬ್ಯಾಚಲ್ಲಿ ಶಂಕರಪೋಳಿನ ಹಾಕಿ ಲೋ ಫ್ಲೇಮಲ್ಲಿ 5 ನಿಮಿಷ ಇದನ್ನ ಶಂಕರಪೋಳಿನ ಫ್ರೈ ಮಾಡಿಕೊಂಡು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಶಂಕರಪೋಳಿ ರೆಡಿನೇ ಆಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಕೆಲವೊಂದು ಟಿಪ್ಸ್ನ ಮಾತ್ರ ಫಾಲೋ ಮಾಡೋದನ್ನ ಮರಿಬೇಡಿ. ವಿಡಿಯೋದಲ್ಲಿ ನಾನು ಯಾವ ತರ ತೋರಿಸ್ತಾ ಇದ್ದೀನೋ, ಯಾವ ತರ ಹೇಳ್ತಾ ಇದ್ದೀನೋ ಅದೇ ತರನೇ ಫಾಲೋ ಮಾಡಿ. 100% ಶೂರ್, ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಪರ್ಫೆಕ್ಟ್ ಆಗಿರುವಂತ ಬಾಯಲ್ಲಿಟ್ಟರೆ ಕರಗುವಂತ ಶಂಕರಪೋಳಿನ ಮಾಡ್ಬೋದು. ಓಕೆನಾ? ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.